ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಿಮಗೆ ಟೈಟಲ್ ನೋಡೇ ಗೊತ್ತಾಗಿರುತ್ತೆ ಇವತ್ತು ನಾನು ಯಾವ ಟಾಪಿಕ್ ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ. ನಿಜವಾಗ್ಲೂ ಹೇಳಬೇಕು ಅಂದ್ರೆ ನನಗೊಂದು ಸ್ವಲ್ಪ ನರ್ವಸ್ ಆ್ಯಂಡ್ ಎಕ್ಸೈಟೆಡ್ ಫೀಲ್ ಆಗ್ತಾ ಇದೆ. ಯಾಕಂದ್ರೆ ಇದೇ ಫಸ್ಟ್ ಟೈಮ್ ನಾನು ಈ ಥರ ವಿಡಿಯೋನ ನನ್ನ ಚಾನಲಲ್ಲಿ ಕ್ರಿಯೇಟ್ ಮಾಡ್ತಾ ಇರೋದು. ಈ ವಿಡಿಯೋ ಜಾಸ್ತಿ ಅಂದ್ರೆ ಜಾಸ್ತಿ ಟೀನೇಜರ್ಸಿಗೆ ತುಂಬಾನೇ ಹೆಲ್ಪ್ ಆಗ್ಬೋದು. ಏನಾದರೂ ಅಕಸ್ಮಾತ್ ಬಾಯ್ಸಿಗೆ ಮೆನ್ಸಿಗೆ ಏನಾದರೂ ಈ ವಿಡಿಯೋ ಸಜೆಷನಲ್ಲಿ ಬಂದರೆ ಐ ಡೋಂಟ್ ನೋ ಯಾಕೆ ಬಂದಿರುತ್ತೆ ಅಂತ. ಬಂದ್ರೆ ಪ್ಲೀಸ್ ಈ ವಿಡಿಯೋನ ಸ್ಕಿಪ್ ಮಾಡಿ ಆಯ್ತಾ. ನಾವ್ ಇದ್ರಲ್ಲಿ ಫೇಶಿಯಲ್ ಹೇರ್ ರಿಮೂವರ್ ಆಗಿರ್ಬೋದು, ಬಾಡಿ ಹೇರ್ ರಿಮೂವರ್ ಆಗಿರ್ಬೋದು, ಇಲ್ಲ ಅಂಡರ್ ಗಾರ್ಮೆಂಟ್ ಹೈಜೀನ್ ಬಗ್ಗೆ ಆಗಿರ್ಬೋದು, ಆಮೇಲೆ ಪ್ಯೂಬಿಕ್ ಹೇರ್ ಮತ್ತೆ ಆರ್ಮ್ಪಿಟ್ ಹೇರ್ ಬಗ್ಗೆನೂ ಮಾತಾಡೋಣ ಆಯ್ತಾ. ಓಕೆ, ಟೈಮ್ ವೇಸ್ಟ್ ಮಾಡ್ದಲೆ ಲೆಟ್ಸ್ ಗೆಟ್ ಸ್ಟಾರ್ಟ್. ಓಕೆ, ಫಸ್ಟ್ ನಾವು ಫೇಶಿಯಲ್ ಹೇರ್ ಅಂಡ್ ಗ್ರೂಮಿಂಗ್ ಬಗ್ಗೆ ಮಾತಾಡೋಣ. ಫೇಶಿಯಲ್ ಹೇರ್ ನ ನಾವು ಹೇಗೆ ರಿಮೂವ್ ಮಾಡ್ಬೋದು ಅಂತ. ಓಕೆ, ಫೇಶಿಯಲ್ ಹೇರ್ ಅನ್ನೋದು ಕಾಮನ್ ಆಯ್ತಾ. ನನಗೂ ಫೇಶಿಯಲ್ ಹೇರ್ ಇದ್ದೇ ಇರತ್ತೆ. ಇನ್ಫ್ಯಾಕ್ಟ್ ನನಗೂ ಫೇಶಿಯಲ್ ಹೇರ್ ಇದೆ. ಆದ್ರೆ ನಾವ್ ಅದನ್ನ ಕರೆಕ್ಟ್ ಆಗಿ ಹೇಗೆ ರಿಮೂವ್ ಮಾಡ್ತೀವಿ, ಟೀನೇಜ್ ಅಲ್ಲಿ ಇರೋರು ಅಂದ್ರೆ ಅವ್ರ ಸ್ಕಿನ್ ತುಂಬಾನೇ ಸೆನ್ಸಿಟಿವ್ ಆಗಿರತ್ತೆ. ಅವರು ಕರೆಕ್ಟ್ ಮೆಥಡ್ ನ ಯೂಸ್ ಮಾಡಿಲ್ಲ ಅಂದ್ರೆ ಅವ್ರಿಗೆ ತುಂಬಾನೇ ಪ್ರಾಬ್ಲಮ್ಸ್ ಕೂಡ ಬರಬಹುದು. ಹಾಗಾಗಿ ನನಗೆ ಗೊತ್ತಿರುವಂತಹ ಕೆಲವೊಂದು ಟಿಪ್ಸ್ ಗಳನ್ನ ನಾನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಂತೀನಿ. ಫೇಶಿಯಲ್ ಹೇರ್ ನ ರಿಮೂವ್ ಮಾಡೋದಕ್ಕೆ ಫಸ್ಟ್ ಆಪ್ಷನ್ ಅಂತ ಹೇಳಿದ್ರೆ ರೇಸರ್ ಅಂತಾನೆ ಹೇಳ್ಬೋದು ಆಯ್ತಾ. ನಿಮಗೆ ಏನಾದ್ರು ನೋವು ತಡ್ಕೊಳಕ್ ಆಗಲ್ಲ, ನನಗೆ ನೋವು ಅನ್ನೋದೇ ಬೇಡವೇ ಬೇಡ, ನನಗೆ ತುಂಬಾ ಭಯ ಆಗತ್ತೆ ನೋವನ್ನ ಅನುಭವಿಸೋದಕ್ಕೆ ಅಂತ ಹೇಳಿದ್ರೆ ದ ಬೆಸ್ಟ್ ಆಪ್ಷನ್ ಅಂದ್ರೆ ರೇಸರ್. ಇಟ್ಸ್ ಎ ಪೇನ್ಲೆಸ್ ಆಪ್ಷನ್. ಲೆಟ್ ಮಿ ಟೆಲ್ ಯು, ಫೇಶಿಯಲ್ ಹೇರ್ ಅಂಡ್ ಬಾಡಿ ರೇಸರ್ ಇದೆಯಲ್ಲ ಅವೆರಡು ಬೇರೆ ಬೇರೆ ಇರುತ್ತೆ. ನೀವೇನಾದ್ರೂ ಇಲ್ಲ ನಾನು ಬಾಡಿ ಹೇರ್ ರಿಮೂವ್ ಮಾಡ್ತಿದ್ದೀನಿ, ಇದನ್ನ ನಾನು ಕೈ ಕಾಲು ಎಲ್ಲಾನು ಶೇವ್ ಮಾಡ್ಕೊಂಡಿದ್ದೀನಿ, ಅದನ್ನೇ ತಗೊಂಡು ಮುಖದ ಮೇಲೂ ಯೂಸ್ ಮಾಡ್ತೀನಿ ಅಂತ ಹೇಳಿದ್ರೆ ನೋ, ಇಟ್ಸ್ ನಾಟ್ ವರ್ಕ್. ನಿಮಗೆ ಹೇರ್ ರಿಮೂವ್ ಆಗ್ಬಹುದು ಬಟ್ ಡೀಪ್ ಕಟ್ ಬೀಳ್ಬಹುದು, ಆಮೇಲೆ ತುಂಬಾ ಇರಿಟೇಷನ್ ಆಗ್ಬಹುದು, ಆಮೇಲೆ ತುಂಬಾ ಪಿಂಪಲ್ಸ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ವುಮೆನ್ ಫೇಶಿಯಲ್ ರೇಸರ್ ಅಂತಾನೆ ಸಿಗತ್ತೆ, ತುಂಬಾ ಈಸಿಯಾಗಿ ಸಿಗತ್ತೆ. ಆನ್ಲೈನ್ ಇಂದನಾದ್ರೂ ಪರ್ಚೇಸ್ ಮಾಡ್ಬೋದು, ಇಲ್ಲ ಆಫ್ಲೈನ್ ಹೋಗಾದ್ರೂ ನೀವು ಪರ್ಚೇಸ್ ಮಾಡ್ಬೋದು. ಫೇಶಿಯಲ್ ಹೇರ್ ನ ಹೇಗೆ ರಿಮೂವ್ ಮಾಡ್ಬೇಕು ಅಂತ ಹೇಳಿದ್ರೆ, ನಮ್ ಹೇರ್ ಯಾವ ಡೈರೆಕ್ಷನ್ ಅಲ್ಲಿ ಬೆಳ್ದಿರತ್ತೋ ಅದೇ ಡೈರೆಕ್ಷನ್ ಇಟ್ಕೊಂಡು ನಾವು ಶೇವ್ ಮಾಡ್ಕೋಬೇಕಾಗತ್ತೆ. ಇಲ್ಲ ನಾವು ಶೇವ್ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಮುಖದ ಮೇಲೆ ತಗೊಂಡೋಗ್ಬಿಟ್ಟು ರೇಸರ್ ನ ಪರ 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 ಅಂತ ಕೆರ್ಕೊಳಕ್ಕೆಲ್ಲ ಹೋಗ್ಬೇಡಿ. ಸಿಕ್ಕಾಪಟ್ಟೆ ಡೀಪ್ ಕಟ್ ಬೀಳೋ ಚಾನ್ಸಸ್ ಇರುತ್ತೆ. ತುಂಬಾ ಲೈಟ್ ಆಗಿ ತುಂಬಾ ಜೆಂಟಲ್ ಆಗಿ ನಾವು ಫೇಶಿಯಲ್ ಹೇರ್ ರೇಸರ್ ನ ಯೂಸ್ ಮಾಡ್ಬೇಕಾಗತ್ತೆ. ಓಕೆ, ನೀವು ಇವಾಗ ಕೇಳ್ಬೋದು ರೇಸರ್ ನ ಯೂಸ್ ಮಾಡೋದ್ರಿಂದ ಏನಾದ್ರೂ ಹಾರ್ಡ್ ಗ್ರೋತ್ ಬೆಳೆಯತ್ತಾ ಅಂತ ಹೇಳ್ಬಿಟ್ಟು. ನಾನು ರೇಸರ್ ನ ಯೂಸ್ ಮಾಡೋದು, ಫೇಶಿಯಲ್ ರೇಸರ್ ನ ನಾನು ಕೂಡ ಯೂಸ್ ಮಾಡ್ತೀನಿ. ಒಂದು ತುಂಬಾ ವರ್ಷಗಳಿಂದನೂ ನಾನು ಯೂಸ್ ಮಾಡ್ತಾನೆ ಇದ್ದೀನಿ. ನನಗೆ ತುಂಬಾ ಅಂದ್ರೆ ತುಂಬಾ ಹೇರ್ ಗ್ರೋತ್ ಜಾಸ್ತಿ ಇಲ್ಲ ಮುಖದ ಮೇಲೆಲ್ಲ, ಆದ್ರೆ ನನಗೆ ಯಾವತ್ತೂ ಹಾರ್ಡ್ ಗ್ರೋತ್ ಬಂದೇ ಇಲ್ಲ. ಓಕೆ, ಇದ್ ಬೇಡ ರೇಸರ್ ಬೇಡ ಅದ್ರಿಂದನೂ ಭಯ ಆಗತ್ತೆ. ಓಕೆ, ಸೆಕೆಂಡ್ ಆಪ್ಷನ್ ಏನಾದ್ರು ಇದೆಯಾ ಅಂತ ಹೇಳಿದ್ರೆ ಎಸ್ ಇದೆ, ಅದು ಥ್ರೆಡ್ಡಿಂಗ್. ಥ್ರೆಡ್ಡಿಂಗ್ ನ ಮುಖದ ಫುಲ್ ಯೂಸ್ ಮಾಡೋದು ಐ ಡೋಂಟ್ ನೋ, ಅದು ಯೂಸ್ ಮಾಡ್ತಾರೆ ಅಂತ ಥ್ರೆಡ್ಡಿಂಗ್ ಮಾಡ್ಕೊಳಕ್ ಆಗತ್ತೆ ಅಂತ ಹೇಳ್ಬಿಟ್ಟು ರೇಸರೇ ಮಾಡ್ಬೇಕು. ಇಲ್ಲ ಥ್ರೆಡ್ಡಿಂಗ್ ನಾವು ಎಲ್ಲೆಲ್ಲೆಲ್ಲ ಯೂಸ್ ಮಾಡ್ಬೋದು ಅಂತ ಹೇಳಿದ್ರೆ ಐಬ್ರೋಸಿಗೆ, ಅಪ್ಪರ್ ಲಿಪ್ಪಿಗೆ ನಾವು ಯೂಸ್ ಮಾಡ್ಕೋಬೇಕಾಗತ್ತೆ. ಥ್ರೆಡ್ಡಿಂಗ್ ಕೂಡ ಒಬ್ಬೊಬ್ರು ಮನೇಲೇನೆ ಯೂಸ್ ಮಾಡ್ತಾರೆ. ಯೂಟ್ಯೂಬ್ ವಿಡಿಯೋಸ್ ಎಲ್ಲ ನೋಡ್ಬಿಟ್ಟು ಮನೇಲೆ ಕಲ್ತ್ಕೊಂಡು ಮಾಡ್ತಾರೆ. ನಾನು ಯಾವತ್ತೂ ಆ ತರ ಎಲ್ಲ ಮಾಡ್ಕೊಂಡಿಲ್ಲ. ನನಗೆ ಸಿಕ್ಕಾಪಟ್ಟೆ ಭಯ ಆಗತ್ತೆ. ಅದ್ರ ಬಗ್ಗೆ ಎಲ್ಲ ಆಟ ಆಡಕ್ ಹೋಗ್ಬೇಡಿ. ಹೋಗಿ ಆರಾಮ್ಸೆ ಯಾವ್ದಾದ್ರು ಸಲೂನ್ ಇಲ್ಲ ಬ್ಯೂಟಿ ಪಾರ್ಲರ್ ಹತ್ರ ಹೋಗ್ಬಿಟ್ಟು ಅವ್ರ ಹತ್ರ ಮಾಡಿಸ್ಕೊಳ್ಳಿ. ಜಸ್ಟ್ ಒಂದು 40 ಇಲ್ಲ 50 ರೂಪೀಸ್ ಆಗತ್ತೆ. ಅಕಸ್ಮಾತ್ ನಿಮ್ ಮನೇಲಿ ಯಾರಿಗಾದ್ರೂ ಬರುತ್ತೆ ಅಂತ ಹೇಳಿದ್ರೆ ಯಾರ್ದಾದ್ರು ಹೆಲ್ಪ್ ತಗೊಂಡ್ ಬೇಕಾದ್ರೆ ಮಾಡಿಸ್ಕೊಳ್ಳಿ. ನೀವಾಗೆ ಟ್ರೈ ಮಾಡೋದಕ್ಕೆ ಹೋಗ್ಬೇಡಿ. ಆಸ್ ಎ ಫಸ್ಟ್ ಟೈಮ್ ಆಸ್ ಎ ಬಿಗಿನರ್ ನೀವಾಗೆ ಮಾತ್ರ ಥ್ರೆಡ್ಡಿಂಗ್ ಮಾಡ್ಕೊಳಕ್ ಹೋಗ್ಬೇಡಿ. ಒಂದೆರಡು ಐಬ್ರೋದು ಹೇರ್ ರಿಮೂವ್ ಆಗ್ಬಿಟ್ರು ತುಂಬಾ ಅಂದ್ರೆ ತುಂಬಾ ಒಂಥರ ಕಾಣಿಸ್ಬಿಡತ್ತೆ. ಅಪ್ಪರ್ ಲಿಪ್ಪನ್ ಮಾತ್ರ ಥ್ರೆಡ್ಡಿಂಗ್ ಅಲ್ಲಿ ಮಾಡಿಸ್ಕೊಂಡೇ ಇಲ್ಲ. ಅಂದ್ರೆ ಐಬ್ರೋಸ್ ಎಲ್ಲ ಥ್ರೆಡ್ಡಿಂಗ್ ಮಾಡಿಸ್ಬೇಕು ಅಲ್ವಾ, ಅದ್ರಿಂದಾನೇ ಶೇಪ್ ಎಲ್ಲ ಕೊಡೋದಕ್ಕಾಗತ್ತೆ. ನಾನು ಅಪ್ಪರ್ ಲಿಪ್ ಮಾತ್ರ ಥ್ರೆಡ್ಡಿಂಗ್ ಮಾಡಿಸಿಲ್ಲ. ತುಂಬಾ ನನಗೂ ಅಷ್ಟೇ, ನನಗೆ ನೋವು ತಡ್ಕೊಳಕ್ ಆಗಲ್ಲ. ನನಗೆ ಎಷ್ಟು ಕಮ್ಮಿ ನೋವು ಅನುಭವಿಸ್ಬೇಕೋ, ಎಷ್ಟು ಯಾವ ಆಪ್ಷನ್ ಇರತ್ತೋ ಅದಕ್ಕೇನೆ ನಾನು ತುಂಬಾ ಬೇಗ ಶಿಫ್ಟ್ ಆಗಿ ಹೋಗ್ತೀನಿ. ನನ್ ಕೆಲವಂತೂ ತಡ್ಕೊಳಕ್ ಆಗಲ್ಲ ಥ್ರೆಡ್ಡಿಂಗ್ ಅಪ್ಪರ್ ಲಿಪ್ ಎಲ್ಲ ಮಾಡಿಸ್ಕೊಳಕ್ಕೆ ಆಯ್ತಾ. ಇನ್ನೊಂದು ಆಪ್ಷನ್ ಏನಾದ್ರು ಇದೆಯಾ ಅಂತ ಹೇಳಿದ್ರೆ ಅದು ನಿಜವಾಗ್ಲೂ ಇದೆ. ಅದೇನಂದ್ರೆ ವ್ಯಾಕ್ಸಿಂಗ್. ವ್ಯಾಕ್ಸಿಂಗ್ ಇದೊಂದು ಸ್ವಲ್ಪ ಪೇನ್ ಇರತ್ತೆ. ಥ್ರೆಡ್ಡಿಂಗ್ ಅಷ್ಟಿಲ್ಲ ಅಂತ ಹೇಳಿದ್ರುನು ಒಂದ್ ಸ್ವಲ್ಪ ಮಟ್ಟಿಗೆ ಇರತ್ತೆ. ವ್ಯಾಕ್ಸಿಂಗ್ ನಾವ್ ಎಲ್ಲೆಲ್ಲೆಲ್ಲ ಮಾಡಿಸ್ಬೋದು ಅಂದ್ರೆ ಅಪ್ಪರ್ ಲಿಪ್ಪಿಗೆ ಮಾಡಿಸ್ಬೋದು, ಫಾರ್ಹೆಡ್ಡಿಗೆ ಮಾಡಿಸ್ಬೋದು, ಇಲ್ಲ ಸೈಡಲ್ಲಿ ಬೆಳ್ದಿರೋ ಅಂತ ಹೇರ್ ರಿಮೂವ್ ಮಾಡೋದಕ್ಕೆ ಮಾಡಿಸ್ಕೋಬಹುದು. ಎಷ್ಟು ಪೇನ್ ಕೊಡ್ಬೋದು ಅಂತ ಹೇಳಿದ್ರೆ, ಇವಾಗ ಥ್ರೆಡ್ಡಿಂಗ್ ಅಲ್ಲಿ ಏನಾಗುತ್ತೆ, ಒಂದೊಂದೇ ಕೂದಲನ್ನ ಹಿಂಗೆ ಕಿತ್ಕೊಂಡು ಹೋಗ್ತಾರೆ ಆಯ್ತಾ. ಬಟ್ ವ್ಯಾಕ್ಸಿಂಗ್ ಅಲ್ಲಿ ಅಂತ ವ್ಯಾಕ್ಸ್ ತಗೊಂತಾರೆ, ಒಂದ್ ಸೈಡ್ ಹಚ್ತಾರೆ, ಒಂದ್ ಜಸ್ಟ್ ಹಿಂಗ್ ಅಂತಾರೆ. ಏನಾಗತ್ತೆ ನಮಗೆ ಆಯ್ತಾ. ಇಷ್ಟಂತೂ ನೀವು ಇಲ್ಲ ನಾನು ವ್ಯಾಕ್ಸಿಂಗ್ ಮಾಡಿಸ್ಕೋಬೇಕು ಅಂದ್ರೆ ಇಷ್ಟು ಪೇನ್ ಅಂತೂ ತಡ್ಕೊಂಡ್ಲೇಬೇಕಾಗುತ್ತೆ. ತುಂಬಾ ಕೇರ್ಫುಲ್ ಆಗಿ ವ್ಯಾಕ್ಸಿಂಗ್ ಮಾಡ್ಕೊಳ್ಳಿ. ಇದರಿಂದ ಏನಾಗತ್ತೆ ಅಂತ ಹೇಳಿದ್ರೆ ತುಂಬಾ ಜಾಸ್ತಿ ರೆಡ್ನೆಸ್ ಆಗೋ ಚಾನ್ಸಸ್ ಇರುತ್ತೆ, ಇಲ್ಲ ತುಂಬಾ ಇನ್ನೂ ಸ್ವಲ್ಪ ಜಾಸ್ತಿ ಪಿಂಪಲ್ಸ್ ಆಗೋ ಚಾನ್ಸಸ್ ಇರಬಹುದು. ಅದರಿಂದ ನೀವು ಒಂದ್ ಸ್ವಲ್ಪ ನೋಡಿ ಮಾಡಿಸ್ಕೊಳ್ಳಿ. ಏನಾದ್ರೂ ನಿಮಗೆ ವ್ಯಾಕ್ಸಿಂಗ್ ಮಾಡಿಸ್ಕೊಂಡ ತಕ್ಷಣನೇ ತುಂಬಾ ಜಾಸ್ತಿ ರೆಡ್ನೆಸ್ ಏನಾದ್ರು ಬರ್ತಾ ಇದೆ ಅಂತ ಹೇಳಿದ್ರೆ ತಕ್ಷಣ ನೀವು ಒಂದು ಸೂತಿಂಗ್ ಕ್ರೀಮ್ ಅಂತ ಯೂಸ್ ಮಾಡಿ, ಲೈಕ್ ಅಲೋವೆರಾ ಜೆಲ್, ಅದು ಕೂಡ ಯೂಸ್ ಮಾಡ್ಬೋದು. ಇಲ್ಲ
ಐಸಿಂಗ್ ಕೂಡ ಮಾಡ್ಕೋಬಹುದು. ಐಸ್ ತಗೊಂಡು ಅಲ್ಲಿರೋ ಯಾರತ್ರ ನೀವು ವ್ಯಾಕ್ಸಿನ್ ಮಾಡಿಸ್ಕೊಂತೀರೋ ಅವ್ರ ಹತ್ರನೇ ಸ್ವಲ್ಪ ಐಸ್ ಕ್ಯೂಬ್ನ ತಗೊಂಡು ರಬ್ ಮಾಡಿಸ್ಕೋಬಹುದು. ಇಲ್ಲ ನೀವೇನಾದ್ರೂ ಮನೇಲೆ ಮಾಡ್ಕೋತಿದ್ದೀನಿ ನನಗೆ ತುಂಬಾ ರೆಡ್ನೆಸ್ ಬರ್ತಾ ಇದೆ ಅಂತ ಹೇಳಿದ್ರೆ ಅಲ್ಲೇ ಮನೇಲೇನೋ ಅಷ್ಟೇ ಸೂತಿಂಗ್ ಕ್ರೀಮ್ ಅಥವಾ ಐಸಿಂಗ್ ಏನಾದ್ರು ಮಾಡ್ಕೊಳ್ಳಿ, ರೆಡ್ನೆಸ್ ಕಮ್ಮಿ ಆಗತ್ತೆ. ಏನೇ ಆದ್ರೂನು ಫಸ್ಟು ಪ್ಯಾಚ್ ಟೆಸ್ಟ್ ಮಾಡಿಸ್ಕೊಳ್ಳಿ. ಪ್ಯಾಚ್ ಟೆಸ್ಟ್ ಅಂದ್ರೆ ಏನು ಅಂದ್ರೆ ಅದ್ರಲ್ಲೂ ಟೀನೇಜರ್ ಸ್ಕಿನ್ ಇದೆಯಲ್ಲ ತುಂಬಾನೇ ಸೆನ್ಸಿಟಿವ್ ಆಗಿರತ್ತೆ. ಸೊ ನೀವು ಎಲ್ಲಾದು ಏನೇ ಹೊಸ ಪ್ರಾಡಕ್ಟ್‌ನ ನಿಮ್ ಫೇಸ್ ಮೇಲೆ ಅಪ್ಲೈ ಮಾಡ್ತಾ ಇದ್ದೀರಾ, ಇಲ್ಲ ನಿಮ್ ಮೇಲೆ ಅಪ್ಲೈ ಮಾಡ್ಕೊಂತಿದ್ದೀರಾ ಅಂದ್ರೆ ನೀವು ಫಸ್ಟು ಪ್ಯಾಚ್ ಟೆಸ್ಟ್ ಮಾಡ್ಕೊಂಡ್ಲೇಬೇಕು. ಹೇಗೆ ನಿಮ್ ಸ್ಕಿನ್ ಹೇಗೆ ರಿಯಾಕ್ಟ್ ಮಾಡತ್ತೆ ಅಂತ ನೀವು ಫಸ್ಟು ತಿಳ್ಕೊಳ್ಳಿ ಆಯ್ತಾ? ಏನೇನೋ ತಗೊಂಡ್ ಹೋಗ್ಬಿಟ್ಟು ಯಾರೋ ಹೇಳಿದ್ರು, ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು ಅಂತ ಹೇಳ್ಬಿಟ್ಟು ನೀವೆಲ್ಲಾನು ನಿಮ್ ಫೇಸಿಗೆ ಅಪ್ಲೈ ಮಾಡ್ಕೊಂಡು ಅನುಭವ್ಸಕ್ ಹೋಗ್ಬೇಡಿ. ಕೇಳಿ, ಸ್ವಲ್ಪನಾದ್ರೂ ಮಾತ್ ಕೇಳಿ ಆಯ್ತಾ? ನೌ ವಿ ಆರ್ ಟಾಕಿಂಗ್ ಅಬೌಟ್ ಆರ್ಮ್ಪಿಟ್ ಹೇರ್ ಅಂಡ್ ಕ್ಯೂಬಿಕ್ ಹೇರ್. ಇದ್ರ ಬಗ್ಗೆ ಸ್ವಲ್ಪ ಜನ ಮಾತಾಡೋದೇ ಇಲ್ಲ. ಟೀನೇಜ್ ಅಲ್ಲಿರೋ ಗರ್ಲ್ಸ್‌ಗೆ ತುಂಬಾನೇ ಕನ್‌ಫ್ಯೂಸ್ ಇರುತ್ತೆ ಆಯ್ತಾ? ಕ್ಯೂಬಿಕ್ ಹೇರ್‌ನ ನಾವು ಹೇಗೆ ರಿಮೂವ್ ಮಾಡ್ಬೋದು ಅಂತ ಹೇಳಿದ್ರೆ ಎಲ್ಲದಕ್ಕಿಂತ ಒಂದು ಸೇಫ್ ಆಪ್ಷನ್ ಅಂತ ಹೇಳಿದ್ರೆ ಶೇವ್ ಮಾಡ್ಬೋದು. ಆರ್ಮ್‌ಪಿಟ್ ಹೇರ್‌ಗೂ ಅಷ್ಟೇ ಶೇವ್ ಮಾಡ್ಬೋದು. ಆರ್ಮ್‌ಪಿಟ್ ಹೇರ್‌ನ ಜಾಸ್ತಿ ಶೇವ್ ಮಾಡಿದ್ರೆ ತುಂಬಾ ಬೇಗ ಬಂದ್ಬಿಡತ್ತೆ. ಅದಕ್ಕಿಂತ ಬೆಟರ್ ಆಪ್ಷನ್ ಅಂತ ಹೇಳಿದ್ರೆ ವ್ಯಾಕ್ಸಿಂಗ್. ವ್ಯಾಕ್ಸ್ ಮಾಡ್ಸಿದ್ರೆ ಅದೊಂದ್ ಸ್ವಲ್ಪ ಲೇಟಾಗಿ ನಮಗೆ ಹೇರ್ ಗ್ರೋತ್‌ನ ನೋಡ್ಬೋದು. ಆದ್ರೆ ಪ್ಯೂಬಿಕ್ ಹೇರ್‌ನ ಒಂದು ಬೆಸ್ಟ್ ಆಪ್ಷನ್ ಅಂತಾನೆ ಹೇಳಿದ್ರೆ ನಾವು ಶೇವ್ ಮಾಡ್ಕೋಬಹುದು. ಅಂಡ್ ಪ್ಯೂಬಿಕ್ ಹೇರ್‌ನು ಕೂಡ ವ್ಯಾಕ್ಸ್ ಮಾಡ್ತಾರೆ. ನಾನ್ಯಾವತ್ತೂ ಮಾಡ್ಸಿಲ್ಲ. ನನಗ್ ಗೊತ್ತಿಲ್ಲ. ನಾನು ಆ ತರ ಎಲ್ಲ ವಿಡಿಯೋ ನೋಡಿದಾಗ ಓಕೆ ಐ ಆಮ್ ಡನ್ ಟು ವ್ಯಾಕ್ಸ್ ಮೈ ಪ್ಯೂಬಿಕ್ ಹೇರ್ ಅಂತ ಎಲ್ಲ ವಿಡಿಯೋಸ್ ಎಲ್ಲ ನೋಡಿದಾಗ ಓ ಮೈ ಗಾಡ್! ಹೌದಾ? ಹೆಂಗೆ? ಹೆಂಗ್ ಗುರು ಮಾಡ್ಸಕ್ಕಾಗತ್ತೆ? ಅಲ್ಲಿ ದೇವ್ರೇ ವ್ಯಾಕ್ಸು ಅದೂನು ನಮಿಗಿಲ್ಲಿ ಮುಖದ ಮೇಲೆ ಮಾಡಿಸ್ಕೊಳಕ್ಕೆ ಪ್ರಾಣ ಹೋಗ್ತಿರತ್ತೆ. ಯಪ್ಪಾ ದೇವ್ರೇ ಅನ್ಸತ್ತೆ. ಗೊತ್ತಿಲ್ಲ. ಮಾಡ್ಸೋರು ಮಾಡಿಸ್ಬೋದು. ನಾನೇನು ಹೇಳೋದಕ್ಕಾಗಲ್ಲ. ಬಿಕಿನಿ ವ್ಯಾಕ್ಸ್ ಅಂತಾನೂ ಕೂಡ ಮಾಡಿಸ್ತಾರೆ. ನೋವನ್ನ ಹೆಂಗ್ ತಡ್ಕೊಂತಾರೋ ಗೊತ್ತಿಲ್ಲ. ಬಟ್ ಬೆಟರ್ ಆಪ್ಷನ್ ಅಂತ ಹೇಳಿದ್ರೆ ಶೇವ್. ಅಲ್ಲಿನ್ ಹೇರ್ ನಿಮಗೆ ಹಾರ್ಡ್ ಗ್ರೋತ್ ಬಂದ್ರೂನು, ಬರ್ಲಿಲ್ಲ ಅಂದ್ರೂನು ಏನು ಆಗಲ್ಲ ಆಯ್ತಾ? ಅಕಸ್ಮಾತ್ ಹಾರ್ಡ್ ಗ್ರೋತ್ ಬರ್ತಾ ಇದೆ ಅಂತ ಹೇಳಿದ್ರೆ ಮತ್ತೊಂದ್ ಸತಿ ಶೇವ್ ಮಾಡ್ಕೊಳ್ಳಿ ಹೋಗ್ಬಿಟ್ಟು. ಆಮೇಲೆ ಇನ್ನೊಂದು ಶೇವಿಂಗ್ ಮಾಡಕ್ ಬರಲ್ಲ ಅಂತ ಹೇಳಿದ್ರೆ ಬಿಟ್ಬಿಡಿ ಹಾಗೆ. ನೋ ಪ್ರಾಬ್ಲಮ್. ಅದ್ರಿಂದ ಏನು ಪ್ರಾಬ್ಲಮ್ ಆಗಲ್ಲ. ಶೇವ್ ಮಾಡ್ಕೊಳಕ್ ಹೋಗಿ ಅಲ್ಲೇನಾದ್ರು ಕಟ್ ಬಿದ್ದು ಅದನ್ನ ಯಾಕೆ ಅನುಭವ್ಸಕ್ ಹೋಗ್ತೀರಾ? ಅದನ್ನ ಹಾಗೆ ಬಿಟ್ಬಿಡಿ. ನೋ ಪ್ರಾಬ್ಲಮ್. ಅಂದ್ರೆ ನಾವೆಲ್ಲೇ ಶೇವ್ ಮಾಡ್ಕೋಬೇಕು ಅಂದ್ರೂನು ಡ್ರೈ ಆಗಿ ಶೇವ್ ಮಾಡ್ಕೊಂಡ್ಲೇಬಾರ್ದು. ಯಾವಾಗ್ಲೂ ನಮ್ ಸ್ಕಿನ್ ವೆಟ್ ಮಾಡ್ಕೋಬೇಕು. ಆಮೇಲೆ ಶೇವಿಂಗ್ ಪ್ರೊಸೆಸ್‌ನ ನಾವು ಸ್ಟಾರ್ಟ್ ಮಾಡ್ಕೋಬೇಕು. ಓಕೆನಾ? ಕೆಲವರು ಟ್ರಿಮ್ಮಿಂಗ್ ಮಾಡ್ಕೊಂತಾರೆ. ಇದು ತುಂಬಾ ಕನ್ವೀನಿಯಂಟ್ ಅಂಡ್ ಸೇಫ್ ಆಪ್ಷನ್ ಅಂತಾನೆ ಹೇಳ್ಬೋದು. ಓಕೆ, ಈಗ ನಾವು ಅಂಡರ್ ಗಾರ್ಮೆಂಟ್ ಹೈಜೀನ್ ಬಗ್ಗೆ ಮಾತಾಡೋಣ. ಎಷ್ಟ್ ಸತಿ ಚೇಂಜ್ ಮಾಡ್ಬೇಕು, ಯಾವ ತರದ್ ಪ್ಯಾಂಟೀಸ್ ತಗೋಬೇಕು, ಯಾವ ಫ್ಯಾಬ್ರಿಕ್ ಅಲ್ಲಿ ಇರ್ಬೇಕು ಪ್ಯಾಂಟೀಸ್ ಅನ್ನೋದೆಲ್ಲ ಡಿಸ್ಕಸ್ ಮಾಡೋಣ. ಓಕೆನಾ? ಯಾವ್ದು ನಿಮಗೆ ಕಂಫರ್ಟ್ ಆಗಿರುತ್ತೆ ಆ ತರ ಫ್ಯಾಬ್ರಿಕ್ ನ ತಗೊಳ್ಳಿ. ನನಗೆ ಹೇಳೋದಾದ್ರೆ ಕಾಟನ್ ಫ್ಯಾಬ್ರಿಕ್ ಇಸ್ ದ ಬೆಸ್ಟ್ ಅಂತಾನು ಅನ್ಸುತ್ತೆ. ನಿಮ್ ಪ್ಯಾಂಟಿ ಯಾವಾಗ್ಲೂ ತುಂಬಾ ಟೈಟ್ ಆಗೂ ಇರಬಾರ್ದು, ತುಂಬಾ ಲೂಸ್ ಆಗೂ ಇರಬಾರ್ದು. ಆ ತರದ್ ಮಾತ್ರ ನೋಡಿ ತಗೊಳ್ಳಿ. ಓಕೆ, ಎಷ್ಟ್ ಸತಿ ಚೇಂಜ್ ಮಾಡ್ಬೇಕು ಅನ್ನೋ ವಿಷಯಕ್ಕೆ ಬಂದ್ರೆ ಡೈಲಿ ಚೇಂಜ್ ಮಾಡಿ. ಬೇರೆ ಆಪ್ಷನ್ನೇ ಇಲ್ಲ. ಹೀಗೆ ಒಂದ್ಸತಿ ವೇರ್ ಮಾಡಿರೋದನ್ನ ಒಂದ್ 2-3 ದಿನ ಹಂಗೆ ತಳ್ಬಿಡೋಣ ಅಂತ ಹೇಳಿದ್ರೆ ಈ ತಪ್ಪನ್ ಮಾಡ್ಬೇಡಿ. ಕೆಟ್ಟದಾಗಿರೋ ಇನ್ಫೆಕ್ಷನ್ ಆಗ್ಬಿಡತ್ತೆ. ಇದಕ್ಕೆ ಬೇರೆ ಇನ್ನೊಂದು ಆಪ್ಷನ್ನೇ ಇಟ್ಕೋಬೇಡಿ. ಡೈಲಿ ಚೇಂಜ್ ಮಾಡಿ. ನಾವು ಪೀರಿಯಡ್ ಹೈಜೀನ್ ಬಗ್ಗೆ ಮಾತಾಡೋಣ. ಇದ್ರೆ ನೀವು ಎವ್ರಿ 4 to 5 ಅವರ್ಸ್‌ಗೆ ಒಂದ್ಸತಿ ನಿಮ್ ಟ್ಯಾಂಪೋನ್ ಆಗ್ಲಿ ಇಲ್ಲ ಪ್ಯಾಡ್ ಆಗ್ಲಿ ಅದನ್ನ ಚೇಂಜ್ ಮಾಡ್ತಾ ಇರ್ಬೇಕಾಗತ್ತೆ. ಓಕೆ, ಮೆನ್ಸ್ಟ್ರುಯಲ್ ಕಪ್‌ನ ಯೂಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದೊಂದು 8 to 10 ಅವರ್ಸ್ ಇರತ್ತೆ. ಅದಾದ್ಮೇಲೆ ನೀವು ಅದನ್ನ ಕ್ಲೀನ್ ಮಾಡ್ಬಿಟ್ಟು ಮತ್ತೆ ಯೂಸ್ ಮಾಡ್ಬೋದು. ಮೊದಲನೇ 3 ದಿನ ನಿಮಗೆ ತುಂಬಾ ಹೆವಿ ಫ್ಲೋ ಅಂತ ಅನ್ಸತ್ತೆ. ಅದಾದ್ಮೇಲೆ ಸ್ವಲ್ಪ ಜಸ್ಟ್ ಸ್ಪಾಟಿಂಗ್ ಇದೆ, ಇವಾಗ ನಾನು ಪ್ಯಾಡ್ ವೇರ್ ಮಾಡೋದೇನ್ ಬೇಕಾಗಿಲ್ಲ, ಆದ್ರೂ ಒಂದು ಡೌಟ್ ಇದೆ ಅಂತ ನಿಮಗೇನಾದ್ರು ಅನ್ಸಿದ್ರೆ ಈ ತರ ಪ್ಯಾಂಟಿ ಲೈನರ್ ಅಂತ ಒಂದ್ ಬರತ್ತೆ. ಅದನ್ನ ನೀವು ಯೂಸ್ ಮಾಡ್ಬೋದು. ಇದು ತುಂಬಾ ಕಂಫರ್ಟಬಲ್ ಆಗಿ ಕೂಡ ಇರತ್ತೆ. ಇದು ನಿಮ್ಗೆ ರೆಗ್ಯುಲರ್ ಬೇಸಿಸ್ ಅಲ್ಲಿ ಕೂಡ ನೀವು ಯೂಸ್ ಮಾಡ್ಬೋದು. ಪ್ಯಾಂಟಿ ಲೈನರ್ ರೆಗ್ಯುಲರ್ ಬೇಸಿಸ್ ಅಲ್ಲಿ ಕೂಡ ಯೂಸ್ ಮಾಡ್ಬೋದು. ಇದು ವಜೈನಾ ಡಿಸ್ಚಾರ್ಜ್ ಆಗ್ಬೇಕಾದ್ರೆ ನೀವು ಇದನ್ನ ಯೂಸ್ ಮಾಡಿ. ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಥಿಂಗ್. ಅಂದ್ರೆ ವಜೈನಾ ಹೇಗೆ ವಾಶ್ ಮಾಡೋದು ಅಂತ ಹೇಳ್ಬಿಟ್ಟು ಸೋಪ್ ಯೂಸ್ ಮಾಡ್ಬೋದಾ ಇಲ್ಲ ಯಾವ್ದಾದ್ರು ವಿ ವಾಶ್ ಈ ತರದ್ ಯಾವ್ದಾದ್ರು ಲಿಕ್ವಿಡ್ ನ ಯೂಸ್ ಮಾಡ್ಬೋದಾ ಅಂತ ಕೇಳ್ತೀರಾ. ಆದ್ರೆ ಇದ್ಯಾವ್ದ್ರ ಅವಶ್ಯಕತೆನೂ ಇಲ್ಲ. ಅದೊಂಥರ ಅದು ತಾನಾಗೆ ಕ್ಲೀನ್ ಮಾಡ್ಕೊಂತಾ ಇರತ್ತೆ. ಅದಕ್ಕೋಸ್ಕರ ಯಾವ್ದೇ ಸೋಪ್ ಆಗ್ಲಿ, ವಿ ವಾಶ್ ಆಗ್ಲಿ ಇಲ್ಲ ಆ ತರದ್ ಯಾವ್ದಾದ್ರು ಆಗ್ಲಿ ಅದನ್ನ ಯಾವ್ದನ್ನು ಯೂಸ್ ಮಾಡೋದ್ ಬೇಕಾಗಿಲ್ಲ. ಜಸ್ಟ್ ಯೂಸ್ ಪ್ಲೈನ್ ವಾಟರ್. ಓಕೆ, ನೀವೇನಾದ್ರೂ ಸ್ಕೂಲ್ ಇಲ್ಲ ಕಾಲೇಜ್ ಗೋಯಿಂಗ್ ಗರ್ಲ್ಸ್ ಏನಾದ್ರು ಆಗಿದ್ರೆ ನಿಮ್ಮ ಬ್ಯಾಗ್ ಅಲ್ಲಿ ಒಂದು ಎಮರ್ಜೆನ್ಸಿ ಕಿಟ್ ಅಂತ ರೆಡಿ ಮಾಡಿ ಇಟ್ಕೊಳ್ಳಿ. ಅದ್ರಲ್ಲಿ 2 ಪ್ಯಾಡ್ ಇರ್ಬೇಕು. ಒಂದು ನಿಮಗೆ, ಇನ್ನೊಂದು ಯಾರಾದ್ರೂ ಕೇಳಿದಾಗ ಕೊಡೋದಕ್ಕೆ. ಅದ್ರ ಜೊತೆ ಒಂದು ಸ್ಯಾನಿಟೈಸರ್ ಬಾಟಲ್ ಕೂಡ ಇಟ್ಕೊಳ್ಳಿ. ಯಾಕಂದ್ರೆ ಅಕಸ್ಮಾತ್ ನೀವೇನಾದ್ರೂ ಪ್ಯಾಡ್ ಚೇಂಜ್ ಮಾಡಿದಾಗ ಅಲ್ಲೇನಾದ್ರೂ ನಿಮ್ ಸ್ಕೂಲ್ ಇಲ್ವಾ ಕಾಲೇಜಲ್ಲಿ ನೀರೇನಾದ್ರೂ ಇಲ್ಲ ಅಂತ ಹೇಳಿದ್ರೆ ಹ್ಯಾಂಡ್ ವಾಶ್ ಮಾಡ್ಕೋಬೇಕಾಗತ್ತಲ್ವಾ. ಜೊತೆಗೆ 1 ಪೀಸ್ ಪೇಪರ್ ಕೂಡ ಇಟ್ಕೊಳ್ಳಿ. ಯಾಕಂದ್ರೆ
ನೀವು ಯೂಸ್ ಮಾಡಿರೋಂತಹ ಪ್ಯಾಡ್‌ನ ಹಾಗೇನೆ ಎಲ್ಲಿ ಬೇಕಲ್ಲಿ ಎಸಿಯೋದೆಲ್ಲ ಇಟ್ಕೋಬೇಡಿ. ಅದನ್ನ ಪೇಪರಲ್ಲಿ ರೋಲ್ ಮಾಡೇ ನೀವು ಹಾಕ್ಬೇಕು. ಸ್ವಲ್ಪ ಹೈಜೀನ್‌ನ ಮೇಂಟೈನ್ ಮಾಡಿ. ಬೇರೆಯವ್ರು ನೋಡ್ದವ್ರಿಗೂ ಒಂದ್ ಸ್ವಲ್ಪ ಗಲೀಜ್ ಅನ್ನಿಸ್ಬಾರ್ದು. ಐ ನೋ ಅದೆಲ್ಲ ಗಲೀಜಿಂದಲ್ಲ ಅಂತಾನೂ ಹೇಳ್ಬೋದು. ಆದ್ರೆ ನಮ್ ಜವಾಬ್ದಾರಿ ಇರತ್ತೆ. ನಾವ್ ಏನನ್ನ ಯೂಸ್ ಮಾಡಿರ್ತೀವಿ ಅದನ್ನ ಹಾಗೆ ಡಿಸ್ಪೋಸ್ ಮಾಡೋದು ಕೂಡ ನಮ್ ಜವಾಬ್ದಾರಿನೇ ಆಗಿರತ್ತೆ. ಆದ್ರೆ ಡಿವೈಡ್ ಮಾಡಕ್ಕೆ ಅಂತಾನೆ ಒಂದ್ ಸ್ವಲ್ಪ ಜನ ಇರ್ತಾರೆ. ಅವರಿಗೆ ತೊಂದ್ರೆ ಆಗ್ಬೋದು. ಅದಕ್ಕಾಗಿಯೇ ಒಂದು ಪೇಪರಲ್ಲಿ ರೋಲ್ ಮಾಡೇ ನೀವು ಹಾಕ್ಬೇಕು. ಹಾಗೆ ಅಲ್ಲಿ ಇಲ್ಲಿ ಹಾಕೋದಕ್ಕೆ ಹೋಗ್ಬೇಡಿ. ಸ್ವಲ್ಪನಾದ್ರೂ ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದನ್ನ ಕಲೀರಿ. ಇವಾಗಿಂದಾನೇ ಕಲಿಬೇಕು ನೀವು. ಪೀರಿಯಡ್ಸ್ ಅಲ್ಲಿ ತುಂಬಾ ಪೇನ್ ಆಗ್ತಾ ಇದೆ ಅಂತ ಹೇಳಿದ್ರೆ ನೀವು ಒಂದು ಪೇನ್ ಕಿಲ್ಲರ್‌ನು ಕೂಡ ಆ ಕಿಟ್ಟಲ್ಲಿ ಇಟ್ಕೋಬೇಕಾಗತ್ತೆ. ಪೇನ್ ಕಿಲ್ಲರ್‌ನ ಹೇಗೆ ತಗೊಳ್ಳೋದು ಅಂದ್ರೆ ಹೋಗಿ ನೀವು ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ. ಹೋಗ್ಬಿಟ್ಟು ನೀವೇ ಡೈರೆಕ್ಟ್ ಆಗಿ ಹೋಗಿ ಮೆಡಿಕಲ್‌ಗೆ ಹೋಗ್ಬಿಟ್ಟು ಯಾವ್ದಾದ್ರು ಒಂದನ್ನ ಯೂಸ್ ಮಾಡ್ಬೋದು ಅಂತ ಇಲ್ಲ. ಅದ್ರಿಂದನೂ ಕೂಡ ತುಂಬಾ ಅಂದ್ರೆ ತುಂಬಾ ಎಫೆಕ್ಟ್ ಆಗತ್ತೆ. ಸೊ ಫಸ್ಟ್ ಏನೇ ಇದ್ರೂನು ಡಾಕ್ಟರ್‌ನ ಕೇಳಿ ಆಮೇಲೆ ತಗೊಳ್ಳಿ ಆಯ್ತಾ? ಫೈನಲಿ ತುಂಬಾ ನೀರ್ ಕುಡೀರಿ, ಸ್ವಲ್ಪ ಎಕ್ಸರ್ಸೈಸ್ ಮಾಡಿ. ದಟ್ಸ್ ಆಲ್. ಈ ವಿಡಿಯೋ ನಿಮಗೆ ಏನಾದ್ರು ಹೆಲ್ಪ್‌ಫುಲ್ ಅಂತ ಅನ್ಸಿದ್ರೆ ಬೇಗ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.